ವೀಕ್ಷಕರೇ, ಬಿಡದಿಯ ಟೌನ್ಶಿಪ್ನ ವಿರುದ್ಧವಾಗಿ ಈಗಾಗಲೇ ಬಿಡದಿಯ ರೈತರು ಮತ್ತು ರಾಜ್ಯಾದ್ಯಂತ ರೈತರು ಪ್ರತಿಭಟನೆಯನ್ನು ತುಂಬಾನೇ ಜೋರು ಮಾಡಿದ್ದು, ಸರ್ಕಾರ ಇದರಿಂದ ಹಿಂದೆ ಸರಿಯಲ್ಲ ಅಂದ್ರೆ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಮಾಡೋದ್ರ ಬಗ್ಗೆ ಈಗಾಗಲೇ ರೈತರು ಎಚ್ಚರಿಕೆಯನ್ನು ಕೊಟ್ಟಿದ್ದು, ಇದೀಗ ಈ ಒಂದು ಪ್ರತಿಭಟನೆಗೆ ಆಫಿಷಿಯಲ್ ಆಗಿ ನಟ ದರ್ಶನ್ ಫ್ಯಾನ್ಸ್ ಗಳಿಂದಲೂ ಬೆಂಬಲ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಒಂದು ಸ್ಟೋರಿಯಲ್ಲಿ ಬಿಡದಿ ಟೌನ್ಶಿಪ್ ನ ಬಗ್ಗೆ ಹ್ಯಾಶ್ ಟ್ಯಾಗ್ ಅನ್ನು ಶೇರ್ ಮಾಡಿಕೊಂಡಿದ್ದು, ರೈತರ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿಂದ ಹೊರಗಿದ್ರೆ ಖಂಡಿತವಾಗಿಯೂ ಇದಕ್ಕೆ ಬೆಂಬಲವನ್ನ ಕೊಡ್ತಿದ್ದು, ಈ ಒಂದು ಪ್ರತಿಭಟನೆಯಲ್ಲಿ ತಾನು ಸಹ ಭಾಗಿಯಾಗ್ತಿದ್ರು ಅಂತ ಬಿಡದಿ ರೈತರು ಓಪನ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದು, ಆ ದೃಶ್ಯಗಳನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಅವ್ರೇನ್ ತಪ್ಪು ಮಾಡೋದು ನಮ್ಗೆ ಗೊತ್ತಿಲ್ಲ. ದರ್ಶನ್ ಅವರು ಜೈಲಲ್ಲಿದ್ದಾರೆ. ಅವ್ರೇನಾದ್ರು ಒಂದ್ ವೇಳೆ ಹೊರಗಡೆ ಇದ್ರೆ ದರ್ಶನ್ ಅವರು ಒಂದೇ ಮಾತಾಡ್ತಿದ್ರು. ಏನ್ ಮಾತಂತ ಹೇಳ್ತಿದ್ರು ಅವರು, ಒಂದ್ ದಿವಸ ನಾನು ಶೂಟಿಂಗ್ ನಿಲ್ಸ್ಬಿಟ್ಟು ಅಲ್ಲಿ 15 ತಿಂಗಳಿಂದ ಬಿದ್ದಿರ್ತಾರೆ ರೈತನ ನಾನು ಕೇಳಕ್ ಹೋಗೋಣಂತ. ಯಾಕೆ ಸ್ವಾಮಿ, ಇನ್ ಬೇರೆ ಏನು ಹೀರೋಗಳಿಲ್ವಾ? ನೀವು ರೈತರು ಬೆಳೆದಂತ ಅನ್ನ, ಹಾಲು, ತರಕಾರಿ ತಿಂದು ನೀವು ಹೀರೋಜಿಂಗ್ ಮಾಡ್ತೀರಾ? ಸ್ಯಾಂಡಲ್ವುಡ್ ನ ನಟ ನಟಿಯರು ಯಾರು ಕೂಡ ರೈತರಿಗೆ ಬೆಂಬಲವನ್ನ ಕೊಡ್ತಿಲ್ಲ ಅಂತ ಬಿಡದಿಯ ರೈತರು ಬೇಸರವನ್ನ ವ್ಯಕ್ತಪಡಿಸಿದ್ದು, ನಟ ದರ್ಶನ್ ಅವರು ಇರ್ತಿದ್ರೆ ಖಂಡಿತವಾಗಿಯೂ ಚಿತ್ರರಂಗದಿಂದ ನಮಗೆ ಬೆಂಬಲ ಸಿಕ್ತಿತ್ತು ಅಂತ ತಮ್ಮ ಬೇಸರವನ್ನ ತೋಡಿಕೊಂಡಿದ್ದಾರೆ. ಈಗಿನ ಯಾವ ನಟ ನಟಿಯರು ಕೂಡ ಇದಕ್ಕೆ ಬೆಂಬಲವನ್ನ ಕೊಡ್ತಿಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಅದರಲ್ಲೂ ಮಾಧ್ಯಮಗಳಂತೂ ಇದರ ಕಡೆ ಗಮನ ಹರಿಸೋದು ಬಿಟ್ಟು ಅನಾವಶ್ಯಕ ವಿಷಯಗಳನ್ನ ಪ್ರಸಾರ ಮಾಡ್ತಿದೆ ಅಂತ ರೈತರ ಒಂದು ಆರೋಪವಾಗಿದೆ. ಸೊ ವೀಕ್ಷಕರೇ, ಯಾರಿಗೆಲ್ಲ ನಟ ಡಿ ಬಾಸ್ ದರ್ಶನ್ ನಿಜಕ್ಕೂ ಜೈಲಿಂದ ಹೊರಗಿಡ್ತಿದ್ರೆ ಇದಕ್ಕೆ ಸಪೋರ್ಟ್ ಮಾಡ್ತಿದ್ರು ಅಂತ ಅನಿಸುತ್ತೆ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.